ಭಾರತ ದೇಶದ ಪವಿತ್ರ ಗ್ರಂಥ ಸಂವಿಧಾನ ರಚಿಸಿರುವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿಶ್ವ ಮಹಾನ್ ನಾಯಕರಾಗಿ ಹೊರಹೊಮ್ಮಿರುವ 32 ಸ್ನಾತಕೋತ್ತರ ಪದವಿ ಪಡೆದಿರುವ ಮೇಧಾವಿಯಾಗಿ ಸರ್ವ ಜನಾಂಗ ಗೌರವಕ್ಕೆ ಪಾತ್ರರಾಗಿದ್ದಾರೆ ಎಂದು ನ್ಯಾಯಾಧೀಶ ಸತೀಶ್ ಕುಮಾರ್ ಡಿ ಅಭಿಪ್ರಾಯ ವ್ಯಕ್ತಪಡಿಸಿದರು. ನಡುವೆ ಆ ವ್ಯಕ್ತಿ ತನ್ನ ತಲೆಗೆ ಏನು ವಿಶೇಷವಾಗಿ ಕುತ್ಕೊಂಡ್ರು ಅಂತ ಹೇಳಿದ್ರೆ ಏನಾದ್ರೂ ಆಗಿ ಏನಾದ್ರೂ ಒಂದು ಸಾಧನೆ ಮಾಡಬೇಕು. ಆ ಸಾಧನೆ ಮುಂದಿನ ಪೀಳಿಗೆಗೆ ನಾಂದಿಯಾಗಿರ್ಬೇಕು, ದಾರಿದೀಪ ಆಗಿರ್ಬೇಕು ಅಂತ ಹೇಳಿ ತಮ್ಮನ್ನ ತಾವು ತೊಡಸ್ಕೊಂಡಂತ ವ್ಯಕ್ತಿ. ಸಾಕಷ್ಟು ಜನರು ತಿಳುವಳಿಕೆಯನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತ ಬಂದ ತಕ್ಷಣ ಯಾವುದೋ ಒಂದು ಜಾತಿ ಸೀಮಿತವಾಗಿರ್ತಕ್ಕಂಥದ್ದು ಅಂತ ಹೇಳ್ಬೋದು. ಅದು ನಮ್ಮ ದೌರ್ಭಾಗ್ಯ ಅಂತ ಹೇಳ್ಬೋದು. ಸಾಗರದ ಪವಿತ್ರ ಸಭಾಂಗಣದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ತಾಲೂಕ್ ಶಾಖಾ ಆಶ್ರಯದಲ್ಲಿ ಹಮ್ಮಿಕೊಂಡಿರುವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 69ನೇ ಮಹಾಪರಿನಿರ್ವಾಣ ದಿನಾಚರಣೆ ಕಾರ್ಯಕ್ರಮದಲ್ಲಿ ಸಂವಿಧಾನ ಶಿಲ್ಪಿ ಕುರಿತು ವಿಶೇಷ ಉಪನ್ಯಾಸ ನೀಡಿದರು. ದೇಶ ಸುತ್ತು ಕೋಶ ಓದು ಎಂಬ ಗಾದೆ ಮಾತಿನಂತೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಾರಾಷ್ಟ್ರದ ಮುಂಬೈಯಲ್ಲಿ ಜನಿಸಿದರು. ಅಂದಿನ ವಿಪರೀತ ಮಡಿವಂತಿಕೆ ಸ್ಮರಣೀಯರ ಶೋಷಣೆಯಲ್ಲಿಯೂ ಸ್ಥಳೀಯವಾಗಿ ಕಲಿಯುವ ಹಸಿವಿನಿಂದ ಆಸಕ್ತಿಯಿಂದ ಎಲ್ಲ ಶೋಷಣೆಗಳನ್ನು ಸಮತಾ ಮನಸ್ಸಿನಿಂದ ಸಹಿಸಿಕೊಂಡು ಶೈಕ್ಷಣಿಕವಾಗಿ ಸಾಧನೆಯ ಹಾದಿಯಲ್ಲಿ ಸಾಗಿದರು ಎಂದು ತಿಳಿಸಿದರು. ಶಿಕ್ಷಣದ ಹಂತದಲ್ಲಿ ಉನ್ನತ ವ್ಯಾಸಂಗ ಮಾಡಬೇಕು ಅನ್ನೋದು ಅವ್ರ ತಲೆ ಬಂತು. ಅವಾಗ ಹಿಂದೆ ಯಾವುದು ನಮ್ಮ ಸರ್ಕಾರಗಳು ಇರಲಿಲ್ಲ, ಬ್ರಿಟಿಷ್ ಸರ್ಕಾರಗಳು ಆಡಳಿತವನ್ನು ನಡೆಸ್ತಾ ಇತ್ತು. ಆ ಸಂದರ್ಭದಲ್ಲಿ ಅವರ ನಡುವೆ ಪೈಪೋಟಿಯಾಗಿ ಓದಬೇಕು ಅಂತ ಹೇಳಿದ್ರೆ ಅಷ್ಟು ಈಸಿ ಆಗಿರಲಿಲ್ಲ. ಆ ಮುಂಬೈನಲ್ಲಿರ್ತಕ್ಕಂಥ ಅವರ ಓದಿಗೆ ಅಲ್ಲಿರ್ತಕ್ಕಂಥ ಮಹಾರಾಜರು ಏನು ಮರಾಠ ಮಹಾರಾಜರು ಅವರಿಗೆ ಒಂದು ಅವಕಾಶವನ್ನು ಕೊಡ್ತಾರೆ. ನಾನು ಉನ್ನತ ವ್ಯಾಸಂಗಕ್ಕೆ ನಿಮ್ಮನ್ನ ಕಳಿಸ್ತೇನೆ, ಆದ್ರೆ ಒಂದು ಕಂಡೀಷನ್ ಇದೆ ನಮ್ಮದು. ಏನು ತಿರ್ಗಾ ನೀವು ಓದ್ಕೊ ಬಂದು ನನ್ನ ಕೆಲಸ ಮಾಡಬೇಕು ಅಂತ. ಸರಿ, ಒಪ್ಕೊಳ್ತಾರೆ. ಅಮೆರಿಕದ ಕೊಲಂಬೋದಲ್ಲಿ ಹೋಗಿ ಓದ್ಬೇಕಂತ ಆಸೆ, ಡಿಗ್ರಿಗಳನ್ನ ಪಡಿಬೇಕು, ಅದರಲ್ಲಿ ಇನ್ನೂ ಉನ್ನತವಾಗಿ ನಾನು ಜ್ಞಾನವನ್ನು ಉಳಿಸ್ಕೋಬೇಕು ಅಂತ ಓದ್ತಾರೆ. ಒಂದೊಂದು ಪದವಿ ಯಾವ್ಯಾವ ಕ್ಷೇತ್ರ ಅವರಿಗೆ ಗೊತ್ತಿಲ್ಲ ಆಗ್ತಿಲ್ಲ. ಮುಖ್ಯವಾದ ಕ್ಷೇತ್ರಗಳನ್ನು ಹೇಳ್ತೀನಿ. ಆರ್ಥಿಕವಾಗಿ ಯಾರಾದ್ರೂ ಭಾರತದಲ್ಲಿ ಮೊಟ್ಟ ಮೊದಲ ಆರ್ಥಿಕ ತಜ್ಞ ಅಂತಿದ್ರೆ ಅದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಒಬ್ಬರೇ. ಇದು ಸಾಕಷ್ಟು ಜನರಿಗೆ ಗೊತ್ತಿಲ್ಲ ವಿಚಾರ, ಹಾಗಾಗಿ ಏನೇನೋ ಮಾತಾಡ್ತಾರೆ. ಆರ್ಥಿಕ ತಜ್ಞ ಅಂತ ಹೇಳಿದ್ರೆ ಇವತ್ತು ನಾವೆಲ್ಲ ಏನು ಹಣದುಬ್ಬರ ನಮ್ಮ ವ್ಯವಸ್ಥೆಗಳು ನೋಡ್ತಾ ಇದ್ದೀವಿ, GST ಮೊದಲೊಂದು ಇವೆಲ್ಲದಕ್ಕೂ ಅವತ್ತೇ ಮುನ್ನುಡಿ ಬರೆದಿಟ್ಟಿದ್ರು ಅವರು. ಅಂದ್ರೆ ಎಷ್ಟು ವರ್ಷಗಳ ಹಿಂದೆ ಅವರ ತಲೆಯಲ್ಲಿ ಏನು ಯೋಚನೆ ಆಗ್ತಾ ಇತ್ತು, ಸಾಮಾಜಿಕ ಕಳಕಳಿ ಇತ್ತು ಅನ್ನೋದನ್ನ ತಿಳ್ಕೊಂಡು ನಂತರ ಅವರು ಏನು ಆ ಹೊರರಾಷ್ಟ್ರಕ್ಕೆ ಹೋಗಿ ಆರ್ಥಿಕ ವಿಷಯದ ಬಗ್ಗೆ ಪದವಿಯನ್ನು ಪಡೆದ್ರು. ಅದರಲ್ಲಿ ಸಾಕಷ್ಟು ಸುಮಾರು 40 ಪದವಿಗಳನ್ನ ಅದರಲ್ಲೇ ಓದ್ತಾರೆ ಒಂದೊಂದು ವಿಷಯದಲ್ಲಿ. ಡಾಕ್ಟರ್ ಬಾಬಾ ಸಾಹೇಬ್ ಬಿ ಆರ್ ಅಂಬೇಡ್ಕರ್ ಅವರ 69ನೇ ಮಹಾಪರಿನಿರ್ವಾಣ ದಿನಾಚರಣೆ ಕಾರ್ಯಕ್ರಮದಲ್ಲಿ ಅಂಬೇಡ್ಕರ್ ಹಾಗೂ ಪ್ರೊಫೆಸರ್ ಕೃಷ್ಣಪ್ಪನವರ ಭಾವಚಿತ್ರಗಳಿಗೆ ಪುಷ್ಪನಮನ ಸಲ್ಲಿಸಲಾಯಿತು. ಸಂವಿಧಾನ ಪೀಠಿಕೆಯನ್ನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕ ಎಂ ಗುರುಮೂರ್ತಿ ಈ ವೇಳೆ ಬೋಧಿಸಿದರು. ವೇದಿಕೆಯಲ್ಲಿ ಶಿವಮೊಗ್ಗ ಜಿಲ್ಲೆಯ ಸಂಚಾಲಕ ಎಂ.ಎಲ್. ಕೋಟಿ, ಸಾಗರ್ ತಾಲೂಕು ಸಂಚಾಲಕ ನಾಗರಾಜ್, ಶಿವಪ್ಪ ಗುಡ್ಡೇಕೌತಿ, ಹಿರಿಯ ಮುಖಂಡ ನಾರಾಯಣ್ ಮಂಡಗಳಲೆ, ಜಿಲ್ಲಾ ಸಂಘಟನಾ ಸಂಚಾಲಕ ಚಂದ್ರಪ್ಪ ಎಲ್, ನಗರಸಭಾ ಮಾಜಿ ಅಧ್ಯಕ್ಷ ಲಲಿತಮ್ಮ, ರೈತರ ಸಂಘದ ಅಧ್ಯಕ್ಷ ಮಂಜಪ್ಪ ಹಿರೇನೆಲ್ಲೂರ್ ಮೊದಲಾದವರು ಉಪಸ್ಥಿತರಿದ್ದರು. ರವಿ, 9 ಲೈವ್ ನ್ಯೂಸ್, ಸಾಗರ.